ಅಲ್ಲ ಕಣಮ್ಮ, ನಾನೇನಾದ್ರೂ ಜೀನ್ಸ್ ಮತ್ತೆ ಟಿ ಶರ್ಟ್ ಹಾಕಿದ್ರೆ ಮದ್ವೆಗ್ ಮುಂಚೆ ಬಂದ್ಬಿಟ್ಟು ಹಂಗೆ ಬಾಯಿಗೆ ಬಂದಂಗ್ ಬೈತಾ ಇದ್ದ ನಿನ್ ಮಗ. ಇವಾಗ ನೋಡು ಅವ್ನ ಹೆಂಡತಿ ಒಳ್ಳೆ ತುಂಡ್ ಬಟ್ಟೆ ಹಾಕೊಂಡ್ ನಮ್ಮ ಅಪ್ಪನ ಮುಂದೆ ಎಲ್ಲ ಹಂಗಂಗೆ ಓಡಾಡ್ತಿರ್ತಾಳೆ, ಏನೂ ಹೇಳಲ್ಲ. ಅಮ್ಮ, ಇವಾಗ್ಲೇ ಹೇಳ್ತೀನಿ, ಬರ್ದಿಡ್ಕೊಂಬಿಡು. ನಿನ್ ಮಗ ಮತ್ತೆ ಸೊಸೆ ಸೇರ್ಕೊಂಡು ನೀನ್ ಮನೆಯಿಂದ ಆಚೆಗೆ ಹಾಕಿಲ್ಲ ಅಂದ್ರೆ ನನ್ನ ಹೆಸರು ಚೈತ್ರನೇ ಅಲ್ಲ. ಬರ್ದಿಡ್ಕೊಂಬಿಡು, ಹೇಳ್ತೀನಿ. ನಂಗೊಂದ್ ಅರ್ಥ ಆಗ್ಲಿಲ್ಲ. ನನ್ನ ಎಲ್ರು ಸೇರಿ ಟ್ರಿಪ್ಪಿಗೆ ಹೋಗಿದೀವಿ, ನಮಗೂ ಕೂಡ ಅಷ್ಟೇ ಸುಸ್ತಾಗಿದೆ. ನಾವು ಕೂಡ ದಿನಪೂರ್ತಿ ಜರ್ನಿ ಮಾಡಿದೀವಿ. ನಮ್ಗೆಲ್ಲ ಇಲ್ದೇ ಇರೋ ಸುಸ್ತು ಅವಳೊಬ್ಳಿಗೆ. ನಂಗಾದ್ರೆ ಹೋಗ್ಬಿಟ್ಟು ಅವಳಿಗೆ ಮಾತ್ರ ಮೆಡಿಕಲ್ ಇಂದ ಮಾತ್ರೆ ಮತ್ತೆ ಅದೇನೋ ಆಯಿಂಟ್ಮೆಂಟ್ ಎಲ್ಲ ತಂದ್ಕೊಟ್ಟ. ಹಂಗಾರೆ ನೀನೊಬ್ಳು ವಯಸ್ಸಾಗಿರೋಳು ಇದ್ಯಾ, ನಿನಗೇನು ಕೇಳಲೇ ಇಲ್ಲ ನೋಡು. ಇದಕ್ಕೆ ಹೇಳೋದು ಗಂಡ್ ಮಕ್ಳು ಯಾವತ್ತಿದ್ರು ಗಂಡ್ ಮಕ್ಳೇ ಅಂತ. ಅಯ್ಯೋ ಗಂಡು ಮಗನ ಯಾ ಕಡೆದೆ ನನ್ನವ್ವ. ಯಾವಾಗ ನೋಡಿದ್ರು ಗಂಡ್ ಮಗು ಅಂತ ಹೇಳ್ಬಿಟ್ಟು ಪ್ರಾಣ ಬಿಡ್ತಿದ್ದಲ್ಲ, ಇವಾಗ ಸರಿಯಾಗಿ ಮಾಡಿದ್ನ ನಿನ್ ಮಗ. ಇವಾಗ ನೋಡು ಹೆಂಡತಿ ಸೆರ್ಗಿಡ್ಕೊಂಡು ಓಡಾಡ್ತಿದ್ದಾನೆ. ನಿಂಗಿದು ಆಗ್ಬೇಕಾಗಿರೋದೆ, ಇನ್ನೂ ಆಗ್ಬೇಕಾಗಿರೋದೆ. ಬಾ ಅಮ್ಮ, ನೀನ್ ಇಷ್ಟೊಂದೆಲ್ಲ ಪಾಪಗಿದ್ರೆ ಆಗಲ್ಲಮ್ಮ, ನೀನ್ ಸ್ವಲ್ಪ ಜೋರಾಗ್ಬೇಕು. ಅಲ್ಲ ಕಣಮ್ಮ, ನಿನ್ ಸೊಸೆ ಏನು ಅವಳ ಮನೇಲಿ ಹಾಕಿರೋ ಚಿನ್ನ ಎಲ್ಲ ತಗೊಂಡೋಗಿ ಅವಳು ತವ್ರ ಮನೆಲ್ಲ ಇಟ್ಟಿದ್ದಾಳೆ. ಅದೇನು ಇಲ್ಲಿದ್ರೆ ಯಾರಾದ್ರೂ ಕೊತ್ಕೊಂಡ್ ಹೋಗ್ಬಿಡ್ತಾರ? ಅಲ್ಲ ನಾನೇನಾದ್ರು ತಗೊಂಡೋಗ್ಬಿಡ್ತೀನ ನನ್ ಗಂಡನ ಮನೆಗೆ? ಸ್ವಲ್ಪ ನೀನ್ ಕೇಳ್ಬೇಕಮ್ಮ ಇದನ್ನೆಲ್ಲ. ಯಾವ್ದಕ್ಕೂ ಸ್ವಲ್ಪ ಜೋಪಾನವಾಗಿರು. ಮತ್ತೆ ನಿನ್ ಒಡವೆಗಳನ್ನ ತಗೊಂಡೋಗ್ಬಿಟ್ಟು ಅವಳು ತವ್ರ ಮನೆ ಕೊಟ್ಬಿಟ್ರೆ ಕಷ್ಟ. ಒಂದ್ ಕೆಲ್ಸ ಮಾಡಮ್ಮ, ನೀನು ನಿಂದು ಒಡವೆ ಏನಿದೆ ಅದನ್ನೆಲ್ಲ ಒಂದ್ ಬಾಕ್ಸಿಗೆ ಹಾಕಿ ನೀಟಾಗಿ ಪ್ಯಾಕ್ ಮಾಡಿ ನನ್ ಕೈಲಿ ಕೊಟ್ಬಿಡು, ಹೇಳ್ತೀನಿ. ನಾನ್ ಜೋಪಾನವಾಗಿ ಇಟ್ಕೊಂತೀನಿ ಕಣಮ್ಮ. ನಿಂಗೆ ಯಾವಾಗ ಬೇಕು ಅಂತ ಫೋನ್ ಮಾಡಿದ್ರೆ ಪಟ್ ಅಂತ ತಂದು ಕೊಟ್ಬಿಡ್ತೀನಿ. ನೋಡು, ಮಗನ್ನು ನಂಬಕ್ ಹೋಗ್ಬೇಡ, ಸೊಸೆನೂ ನಂಬಕ್ ಹೋಗ್ಬೇಡ. ಮತ್ತೆ ಒಡವೆಗೋಸ್ಕರ ನೀನು ಕತ್ತಿಸ್ಕಿ ಸಾಯಿಸಿದ್ರು ಸಾಯಿಸ್ಬಿಡ್ತಾರೆ ಕಣಮ್ಮು.